ನನ್ನ ಮಗುವೇ, ಏಕೆ ನೀನು ಇಷ್ಟೊಂದು ಚಿಂತಿಸುತ್ತಿದ್ದೀಯಾ ಮತ್ತು ನಿನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೀಯಾ? ನಾನು ನಿನ್ನ ಜೊತೆ ಇದ್ದೇನೆ ಎನ್ನುವ ನಂಬಿಕೆ ನಿನಗೆ ಇಲ್ಲವೇ? ನೀನು ನೋವಾದಾಗ ನಾನು ನೋಡುತ್ತಿರುತ್ತೇನೆ, ನೀನು ಅತ್ತಾಗ ನಾನು ಕೇಳಿಸಿಕೊಳ್ಳುತ್ತೇನೆ. ನಾನು ನಿನಗೆ ಕಷ್ಟಗಳನ್ನು ಶಿಕ್ಷೆಯಾಗಿ ಕೊಡುತ್ತಿಲ್ಲ, ಬದಲಿಗೆ ಅವುಗಳು ನಿನ್ನನ್ನು ಮತ್ತಷ್ಟು ಉತ್ತಮವಾಗಿ ರೂಪಿಸಲು ನಾನು ಪರೀಕ್ಷಿಸುತ್ತಿದ್ದೇನೆ. ಜನರು ನಿನ್ನನ್ನು ಕಷ್ಟದ ಸಮಯದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾರೆ ಎಂದು ಹೆದರಬೇಡ, ಏಕೆಂದರೆ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ನಿನ್ನ ಪ್ರಾರ್ಥನೆಗಳನ್ನು ನಾನು ಸದಾ ಕೇಳುತ್ತಿಲ್ಲ ಎಂದು ಭಾವಿಸಬೇಡ. ನಿನ್ನ ಜೀವನಕ್ಕೆ ಯಾವುದು ಅತ್ಯಂತ ಒಳ್ಳೆಯದೋ ನಾನು ನಿನಗೆ ಅದನ್ನೇ ಕೊಡುತ್ತೇನೆ. ನೀನು ಕೇಳುತ್ತಿರುವುದು ಬಹುಶಃ ನಿನಗೆ ಪ್ರಯೋಜನವಾಗದೇ ಇರಬಹುದು, ಆದರೆ ನಾನು ಕೊಡುವುದು ನಿನಗೆ ಶಾಶ್ವತ ನೆಮ್ಮದಿಯನ್ನು ಮಾತ್ರ ಕೊಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಹಣದ ಕೊರತೆ, ಮಕ್ಕಳ ಚಿಂತೆ ಅಥವಾ ಸಂಬಂಧಗಳ ನೋವು ಇದ್ದೇ ಇರುತ್ತದೆ. ಆದರೆ ಈ ಕಷ್ಟಗಳು ಶಾಶ್ವತವಲ್ಲ ಎಂದು ನೀನು ತಿಳಿಯಬೇಕು. ಕತ್ತಲೆಯ ನಂತರ ಹೇಗೆ ಬೆಳಕು ಬರುತ್ತದೆಯೋ ಹಾಗೆ ಕಷ್ಟದ ನಂತರ ಸುಖದ ನೆಮ್ಮದಿ ಬಂದೇ ಬರುತ್ತದೆ. ಇದು ಕೇವಲ ಒಂದು ಪರೀಕ್ಷೆ ಮಾತ್ರ. ಇದರಲ್ಲಿ ತಾಳ್ಮೆಯಿಂದ ಇರುವವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನೀನು ನನ್ನ ಮುಂದೆ ಮಂಡಿಯೂರಿ ನಿಂತಾಗ ನಾನು ನಿನ್ನ ಕಣ್ಣೀರನ್ನು ಒರೆಸಲು ಹಾಗೂ ನಿನಗೆ ನಗುವನ್ನು ತರಿಸಲು ಕಾರಣವನ್ನು ನೀಡಿಯೇ ತೀರುತ್ತೇನೆ. ನಿನ್ನ ಎಲ್ಲ ಕಷ್ಟ ಚಿಂತೆಗಳನ್ನು ನನಗೆ ಒಪ್ಪಿಸು. ನನ್ನನ್ನು ಸಂಪೂರ್ಣವಾಗಿ ನೀನು ನಂಬು. ಆಗ ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ನಾನು ನಿನ್ನ ಜೊತೆಯಾಗಿ ನಿಲ್ಲುತ್ತೇನೆ. ಯಾವ ಶ್ರೀಗಂಧವು ಚೆನ್ನಾಗಿ ತೇಯಲ್ಪಡುತ್ತದೆಯೋ ಅದನ್ನೇ ತಾನೇ ದೇವರ ಹಣೆಗೆ ಹಚ್ಚಲಾಗುತ್ತದೆ. ತೇಯಲ್ಪಟ್ಟಿದ್ದ ಕಟ್ಟಿಗೆಯು ಕೇವಲ ಉರಿಯಲು ಮಾತ್ರ ಬಳಕೆಯಾಗುತ್ತದೆಯೇ? ಹಾಗೆಯೇ ಕಷ್ಟಗಳನ್ನು ಸಹಿಸಿಕೊಂಡು ಸಾಗುವಾಗ ನೀನು ನನಗೆ ಅತ್ಯಂತ ಪ್ರೀತಿಯ ಭಕ್ತನಾಗುತ್ತೀಯ. ಎಲ್ಲವೂ ಶುಭವಾಗಲಿದೆ.